ಈ ಸಲ ನ್ಯೂ ಇಯರ್ ಬರುತ್ತಲ್ಲ, ನಾವೆಲ್ಲ ಸೇರಿಕೊಂಡು ಫಂಕ್ಷನ್ ಮಾಡಿಬಿಡೋಣವಾ? ಡೆಫಿನೆಟ್ಲಿ. ನಿನಗೆ ಹಾಗೆ ಅನ್ನಿಸ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಮಾಡೋಣ. ಅದ್ರಲ್ಲಿ ಕೇಳೋದೇನು ಬಂತು? ಪ್ರತಿ ವರ್ಷ ಮಾಡ್ತೀವಿ, ಈ ಸಲ ಏನು ವಿಶೇಷ? ಮದುವೆ, ಎಂಗೇಜ್ಮೆಂಟ್ ಫಸ್ಟ್, ಆಮೇಲೆ ಮದುವೆ, ಎರಡರಲ್ಲಿ ಒಂದು ಏನು ಡಿಸೈಡ್ ಆಗ್ತಿದೆ ಇರೋ. ಕೇಳಿಸ್ಕೊಳ್ಳೋದೇ ಇಲ್ಲ. ಕಿವಿ ನೋವು ಹೋಯ್ತು. ಗೊತ್ತಾಯ್ತಾ? ಈಗ ಏನು ಹೇಳಬೇಕು ಅದನ್ನು ಕ್ಲಿಯರಾಗಿ ಹೇಳು. ಅದು ಈ ಸಲ ಲೀಲಾ ಮನೆಯವರನ್ನು ಕರೆಯೋಣವಾ ಅಂತ ಕೇಳೋಕೆ ಬಂದೆ. ಕರಿ. ನಂಗೆ ಗೊತ್ತಿತ್ತು ನೀ ಹೀಗೆ ಹೇಳ್ತೀಯ ಅಂತ ಗೊತ್ತಿತ್ತು. ಬೇರೇನಾಯ್ತಾ? ಇತ್ತು. ಅದೇನಂದ್ರೆ ನಮ್ಮ ರೂಪ ವಿಶ್ವರೂಪ ಇದ್ದಾರಲ್ಲ, ಏನು ಗಲಾಟೆ ಮಾಡ್ಕೊಂಡ್ರ? ಇಲ್ಲ ಇಲ್ಲ ಇಲ್ಲ, ಇನ್ಮೇಲೆ ಅವರಿಬ್ರು ಗಲಾಟನೇ ಮಾಡ್ಕೋಬಾರ್ದು, ಆ ಥರ ಒಂದು ಐಡಿಯಾ ಬಂದಿದೆ. ಅವರಿಬ್ರಿಗೂ ನ್ಯೂ ಇಯರ್ ಫಂಕ್ಷನ್ ದಿನ ಸಣ್ಣದಾಗಿ ಒಂದು ನಿಶ್ಚಿತಾರ್ಥ ಮಾಡಿದ್ರೆ ಹೇಗಿರುತ್ತೆ ಅಂತ. ವಾವ್, ದಟ್ಸ್ ಅ ಗ್ರೇಟ್ ಐಡಿಯಾ. ಆ್ಯಕ್ಚುಲಿ ಮಾಡ್ಬೋದು. ನಾನು ಅದೇ ಅನ್ಕೋತಾ ಇದ್ದೆ, ಏನೋ ಒಂದು ಬ್ರೇಕ್ ಬೇಕು ಅಂತ. ಆ್ಯಂಡ್ ಮನೇಲಿ ಏನು ಗೊತ್ತಮ್ಮ, ಏನಾರ ಒಳ್ಳೆ ಕಾರ್ಯ ಆಗ್ತಾ ಇರಬೇಕು, ಆಗಲೇ ಚಂದ. ಆ್ಯಂಡ್ ಡೆಫಿನೆಟ್ಲಿ ಇದನ್ನು ಮಾಡ್ಬೋದು ನಾವು. ಆ್ಯಂಡ್ ಇದರದ್ದು ಏನು ಖರ್ಚಿದೆ ಅದೆಲ್ಲ ನಾನೇ ನೋಡ್ಕೋತೀನಿ. ಅವರಿಬ್ಬರು ನಮ್ಮನೆ ಮಕ್ಕಳಿದ್ದ ಹಾಗೆ, ನಂದೇ ಎಲ್ಲ ಖರ್ಚು ನಾನು ನೋಡ್ಕೋತೀನಿ. ಸರ್, ನಾವು ನಿಮಗೆ ಮೋಸ ಮಾಡಿಬಿಟ್ವಿ. ನಾವಾಗಿ ಹೇಳಿದ್ರೆ ಎಲ್ಲಿ ಉಗೀತಿರೋ ಅಂತ. ಅದಕ್ಕೆ ಅಜ್ಜಿಗೆ ಹೇಳಿ ಕರ್ಕೊಬಂದ್ವಿ. ಆದರೆ ನೀವು ನಮ್ಮನೆ ಮಕ್ಕಳು ಅಂದ್ರಲ್ಲ, ನಾವು ಕರ್ಗೋಗ್ಬಿಟ್ವಿ ಸರ್. ಜಾಸ್ತಿ ಕರಗ್ಬೇಡ ವಿಶ್ವರೂಪ್, ಇನ್ನೂ ಕುಳ್ಳುಗಾಗ್ಬಿಡ್ತೀಯಾ? ಸರಿ ಸರ್, ನೀವು ಮನಸ್ಸಲ್ಲ ಸರ್, ದೇವರು ಸರ್ ನೀವು. ವಿಶ್ವರೂಪ್, ನೀನು ಬರೀ ನನ್ನ ಅಸಿಸ್ಟೆಂಟ್ ಅಲ್ಲ. ನನಗೊಬ್ಬ ತಮ್ಮ ಇದ್ದಿದ್ರೆ ಈ ಮನೇಲಿ ಹೇಗಿರ್ತಿದ್ನೋ ಹಾಗೆ ನೀನು. ಶೋ, ತಮ್ಮ ಅಂದಮೇಲೆ ಈ ಮನೆ ಮಗ ಆಗ್ಬಿಟ್ಟೆ ತಾನೆ? ತಮ್ಮ ಅಲ್ಲ ಕಣ ಇವನು, ಪಾಪಿ. ಈಗ ನೋಡು ಎಷ್ಟು ಎಮೋಷ್ನಲ್ ಆಗಿ ಮಾತಾಡ್ತಾ ಇದ್ದಾನೆ ಅಲ್ವಾ? ನೀವಾಗಲೇ ಬಂದು ಕೇಳಕ್ಕೆ ಏನಾಗಿತ್ತು? ನನ್ನನ್ನು ಚೂ ಬಿಟ್ರಲ್ಲ ಸುಮ್ಮನೆ. ಭಯ ಅಜ್ಜಿ. ಇದರಲ್ಲಿ ಭಯ ಪಡೋವಂಥದ್ದೇನಿದೆ? ಹೊಸ ವರ್ಷ ಅಂದರೆ ಹೊಸ ನಿರ್ಧಾರ, ಹೊಸ ಹುರುಪು, ಹೊಸ ಜೀವನ. ಎನಿವೆ, ನಿಮ್ಮಿಬ್ರು ನಿಶ್ಚಿತಾರ್ಥನ ನಾನು ಮಾಡಿಸ್ತೀನಿ, ಖುಷಿಯಾಗ್ತೀನಿ. ಈ ಸತಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೊತೆಗೆ ವಿಶ್ವರೂಪ ಮತ್ತೆ ರೂಪಂಗೆ ನಿಶ್ಚಿತಾರ್ಥ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಜ್ಜಿ. ಅಜ್ಜಿ, ಅಯ್ಯಯ್ಯ, ಏನೋ ಇದು ಹೊಸ ಅಭ್ಯಾಸ? ಅಂದರೆ ಅದು ಮದುವೆ ಆಗ್ತಿದ್ದೀನಲ್ವ ಅಜ್ಜಿ, ಅದಕ್ಕೆ ಇವಾಗ್ಲಿನಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅಜ್ಜಿ ಜಗಳ ಮಾಡ್ಕೊಳ್ದೆ ಸುಮ್ಮನಿರಿ. ರೀ 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 ಏನಾಯ್ತೆ? ಬೀಗ್ರು ಈಗ ತಾನೆ ಫೋನ್ ಮಾಡಿದ್ರು, ಹೊಸ ವರ್ಷಕ್ಕೆ ಫಂಕ್ಷನ್ ಇಟ್ಕೊಂಡಿದಾರಂತೆ, ನಮ್ಮನ್ನ ಕರೆದಿದ್ದಾರೆ ಮನೆಗೆ. ಹೌದಾ ಕೌಸಲ್ಯ? ನೋಡಿದ್ಯಾ, ನಮಗೆಲ್ಲ ಹೊಸ ವರ್ಷ ಅನ್ನೋದು ಎರಡೆರಡು ಸಲ ಬರುತ್ತೆ. ಕ್ಯಾಲೆಂಡರ್ ಪ್ರಕಾರ ಜನವರಿಲಿ, ಸಂಪ್ರದಾಯದ ಪ್ರಕಾರ ಯುಗಾದಿಗೆ. ಆದರೆ ಈ ವರ್ಷ ನಮ್ಮನೇಲಿ ಹೊಸ ವರ್ಷ 3 ಸಲ ಬರುತ್ತೆ. ಮೂರ ಯಾವ್ದು ಹೇಳಿ? ಗೆಸ್ ಮಾಡು ನೋಡೋಣ. ಹಾ, ಹೊಸ ವರ್ಷದಿಂದ ಎಲ್ಲ ಸಮಸ್ಯೆಗಳು ಕಳೆದು ನಾವೆಲ್ಲರೂ ಒಂದಾದ್ರೆ ಇನ್ನೊಂದು ಹೊಸ ವರ್ಷ ತಾನೆ. ಓ, ಪರವಾಗಿಲ್ವೇ, ನಿನ್ ತಲೆನೂ ಓಡುತ್ತೆ. ರೀ, ಈ ಕೌಸಲ್ಯನ್ ತಲೆ ಒಂಥರ 500 ರೂಪಾಯಿ ನೋಟ್ ಇದ್ದ ಹಾಗೆ ಓಡ್ತಾನೆ ಇರುತ್ತೆ, ಬೆಲೆ ಕಡಿಮೆನೇ ಆಗಲ್ಲ, ಜಾಸ್ತಿನೂ ಆಗಲ್ಲ ಕಣೆ. ಚಂದ್ರಶೇಖರ್ ಸ್ವಾಮಿಗಳೇ,
ನಮ್ಮ ಸಂಸಾರ ಅವ್ರ ಸಂಸಾರ ಎಲ್ಲ ಒಂದಾಗ್ಲಿ, ಆಮೇಲೆ ತೋರಿಸ್ತೀನಿ ನನ್ನ ವ್ಯಾಲ್ಯೂ ಏನು ಅಂತ. ಆಮೇಲೆ ನೀವು ನನ್ನ ಆಟೋಗ್ರಾಫ್ ತಗೊಳಕ್ಕೆ ನಾನು ಸುತ್ತಾ ಇರಬೇಕು. ಕೌಸಲ್ಯ, ನಿನಗೆ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ. ನಾನಂದ್ರೆ ಯಾರು? ಪ್ರಸಿದ್ಧ ಹೋಟೆಲ್ ಒಡೆಯ ಅಭಿರಾಮ್ ಜೈಶಂಕರ್ ಅವ್ರ ಮಾವ. ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾದ ಮೇಲೆ ನನ್ನ ಜೊತೆ ಸೆಲ್ಫಿ ಕೊಡ್ರಿ ಅಂತ ನೀನೇ ಬಂದು ನಿಂತ್ಕೋತೀಯ, ಗೊತ್ತಾ? ಓಹೋ, ಸ್ವಾಮಿಗಳು ಕನ್ಸ್ಕೊಂತಾ ಇದ್ದಾರೋ? ಕನಸಲ್ಲ ಕಣೆ ಕೌಸಲ್ಯ, ಇದನ್ನ ನನಸು ಮಾಡ್ತೀನಿ. ಏಜೆ ಅವ್ರ ಮನೆಗೆ ಹೋಗ್ತಾ ಇದ್ರೆ ಗಂಧರ್ವ ಲೋಕಕ್ಕೆ ಹೋಗ್ತಾ ಇದ್ದಂಗಿರುತ್ತೆ. ನಾನೇನ್ ಮಾಡ್ತೀನಿ ಗೊತ್ತಾ? ಯಾವಾಗ್ಲೂ ಬಟ್ಟೆ ಹೊಲ್ಸ್ಕೊಂಡಿದ್ದು ಹಾಕೊಂಡು ಹೋಗ್ತೀನಲ್ಲ, ಈ ಸಲ ರೆಡಿಮೇಡ್ ಬಟ್ಟೆ ಹಾಕೊಂಡು ಹೋಗ್ತೀನಿ. ಕೂದಲೆಲ್ಲ ಒಂದ್ ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಕೂದಲಿಗೆ ಮೀಸೆಗೆ ಬಣ್ಣ ಹಚ್ಕೋತೀನಿ. ರೆಡಿ ಆಗ ನಿಂತ್ರೆ ಜನ ನೋಡ್ಬೇಕು ಏಜೆ ಅವ್ರ ಮಾವ ಅವ್ರ ಅಳಿಯನ್ ಮನೆಗೆ ಹೊರಟಿದ್ದಾರೆ ಅಂತ. ಓಹೋ ಸ್ವಾಮಿಗಳೇ, ಏನು ಒಬ್ರೇ ಹೋಗೋ ಥರ ಹೇಳ್ತಾ ಇದ್ದೀರಾ? ನಾನು ಇದ್ದೀನಿ ಸಾಲಲ್ಲಿ. ನೀನ್ ಬರ್ದೇ ಇದ್ರೆ ಹೇಗೆ? ನೀನ್ ಬರ್ಲೇಬೇಕಲ್ಲ. ರೇವತಿ ಇದ್ದಿದ್ರೆ ಚೆನ್ನಾಗಿರೋದು ರೀ, ನಾವು 3 ಜನ ಹೋಗ್ಬೋದಾಗಿತ್ತು. ನೋಡೋಣ, ರೇವತಿ ಅಷ್ಟೊತ್ತಿಗೆ ಟ್ರೈನಿಂಗ್ ಎಲ್ಲ ಮುಗಿಸಿ ಅದೇ ಟೈಮಿಗೆ ಇಲ್ಲಿಗೆ ಬಂದ್ರೆ ನಾವು 3 ಜನ ಹೋಗೋಣ. ಅಷ್ಟೇ, ನೀನು ಒಂದ್ಸಲ ಅವಳಿಗೆ ಫೋನ್ ಕಾಲ್ ಮಾಡಿ ನೋಡು. ಬಂದ್ರೆ ಶಾಪಿಂಗ್ ಬೇರೆ ಮಾಡ್ಬೇಕಲ್ಲ, ಫೋನ್ ಮಾಡಿ ಕೇಳು ಬರ್ತಾಳ ಅಂತ. ಅಳಿಯಂದ್ರ ದೆಸೆಯಿಂದ ನಾವು ಶಾಪಿಂಗ್ ಮಾಡೋ ಹಾಗಾಯ್ತು. ಎಲ್ಲ ದೇವ್ರದೇ. ಅಷ್ಟೇ ಕೌಸಲ್ಯ, ಒಳ್ಳೆಯವರಿಗೆ ಒಳ್ಳೇದಾಗೇ ಆಗುತ್ತೆ. ಕಾಯೋದಕ್ಕೆ ಆ ದೇವ್ರು ಇದ್ರೆ ಸಾಕು, ಎಲ್ಲ ಚೆನ್ನಾಗಾಗುತ್ತೆ, ಸರಿ ಆಗುತ್ತೆ. ಇಲ್ಲ, ನಾನು ಸುಮ್ಮನಿದ್ರೆ ಆಗಲ್ಲ. ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಟ್ಕೊಳ್ಳಿ. ಈ ಮನೆ ನನಗೆ ಎಲ್ಲ ರೀತಿಯ ಅಧಿಕಾರ ಕೊಟ್ಟಿದೆ. ನನ್ನ ಎಷ್ಟು ಆಸೆ ಕನಸುಗಳನ್ನ ಈಡೇರಿಸಿದೆ. ನನ್ನ ನಂಬಿ ಇಡೀ ಕಂಪನಿ ಜವಾಬ್ದಾರಿನ ಏಜೆ ನನಗೆ ಕೊಟ್ಟಿದ್ದಾರೆ. ಅಂತ ವ್ಯಕ್ತಿಗೆ, ಇಂಥ ಮನೆಗೆ ಸತ್ಯನ ಬಚ್ಚಿಟ್ಕೊಳ್ಳೋದ್ರ ಮೂಲಕ ನಾನು ಅನ್ಯಾಯ ಮಾಡಬಾರ್ದು. ಹೌದು ಹೌದು, ಏಜೆಗೆಲ್ಲ ಸತ್ಯನೂ ಹೇಳಬೇಕು. ಈ ಮನೆನ ಉಳಿಸ್ಕೋಬೇಕು. ಆದ್ರೆ ಈ ಕಿಶೋರ್, ಈ ಪಾಪಿ ಇಡೀ ಮನೆ ಜನನ ಕೊಂದಾಗ್ತೀನಿ ಅಂತ ಹೇಳಿದ್ರೋದ್ರಿಂದ ಯಾವಾಗ ಯಾರಿಗೇನಾಗುತ್ತೋ ಅಂತ ಭಯದಲ್ಲೇ ಕೂತ್ಕೊಂಡಿದ್ದೀನಿ. ಸತ್ಯನ ಏಜೆಗೆ ನಾನು ಹೇಗೆ ಹೇಳಿ? ಸತ್ಯನೂ ಗೊತ್ತಾಗ್ಬೇಕು. ಈ ಮನೆ ಜನನೂ ನಾನು ಉಳಿಸ್ಕೋಬೇಕು. ನಾನೇನ್ ಮಾಡ್ಲಿ? ಅಕ್ಕ, ಅಕ್ಕ, ಏನ್ ಯೋಚನೆ ಮಾಡ್ತಿದ್ದೀರಾ? ಹೇಳಲ್ವಾ? ಸರಿ ಬಿಡಿ, ನೀವು ಅದೇನು ಯೋಚನೆ ಮಾಡ್ತಿದ್ದೀರೋ ಅದನ್ನ ಪಕ್ಕಕ್ಕಿಡಿ. ಯಾಕಂದ್ರೆ ನಾನು ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ನೀವು ಅದನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತೀರಾ ಗೊತ್ತಾ? ನೋಡೋದಿರ್ಲಿ, ತಿಂದ್ರೆ ಅಷ್ಟೇ ಕತೆ. ನೋಡಿ ಇಲ್ಲಿ, ಟ್ಯಾನ್ ಟ್ಯಾನ್. ಸರು, ಈಗ ನನ್ಗೆ ಮನ್ಸಿಲ್ಲ, ಬಿಟ್ಬಿಡು ನನ್ನ. ಅಲ್ಲ ಅಕ್ಕ, ನೀವಿದೇನು ಅಂತಾನೂ ನೋಡಲಿಲ್ಲ, ಮನಸ್ಸಿಲ್ಲ ಅಂತ ಅದು ಹೇಗೆ ಹೇಳ್ತೀರಾ? ನನಗೋಸ್ಕರ ಒಂದೇ ಒಂದ್ಸಲ ನೋಡಿ ಪ್ಲೀಸ್. ಸರು,
ನನ್ನ ಒಬ್ಬಳನ್ನೇ ಸ್ವಲ್ಪ ಹೊತ್ತು ಬಿಟ್ಬಿಡು. ನಾನು ಬೇರೆ ಏನೋ ಯೋಚನೆಯಲ್ಲಿದ್ದೀನಿ. ನೀವು ಈ ಮನೆಗೆ ಬಂದಾಗಿಂದನೂ ಒಂದಲ್ಲ ಒಂದು ಟೆನ್ಷನಲ್ಲಿದ್ದೀರಾ. ಅದಕ್ಕೆ ನಿಮಗೆ ರಿಲ್ಯಾಕ್ಸ್ ಆಗಲಿ, ನೀವು ಚಿಯರಪ್ ಆಗಲಿ ಅಂತ ನಿಮ್ಮ ಫೇವ್ರೆಟ್ ಡಿಶ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಅದು ಕೂಡ ನನ್ನ ಫೇವ್ರೆಟ್ ಶೋ ಮಿಸ್ ಮಾಡಿಕೊಂಡು ನಿಮಗೋಸ್ಕರ ಅಂತ ನಾನು ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಿಮ್ಮ ಖುಷಿಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ. ನೀವು ನನ್ನ ಖುಷಿಗೋಸ್ಕರ ಇದನ್ನ ನೋಡ್ಲೂ ಇಲ್ವಲ್ಲ ಅಕ್ಕ. ಅಟ್ಲೀಸ್ಟ್ ಒಂದೇ ಒಂದು ಸ್ಪೂನು ಟೇಸ್ಟ್ ಮಾಡಿ. ಸರು ಪ್ಲೀಸ್, ಬೇಡ ಅಂತ ಹೇಳಿದ್ಮೇಲೂ ಯಾಕಿಷ್ಟು ಹಠ ಮಾಡ್ತಿದ್ಯಾ? ನನ್ನ ಬಿಹೇವಿಯರಿಂದ ನಿನ್ಗೆ ಹರ್ಟ್ ಆಗ್ಬೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಆದರೆ ಈಗ ನನಗೆ ಬೇಡ. ಏನಕ್ಕ ಎಷ್ಟು ಈಸಿಯಾಗಿ ಸಾರಿ ಅಂದ್ಬಿಟ್ರಿ ನೀವು. ನಾನು ನೋಡೋ ಶೋ ನನಗೆ ಎಷ್ಟು ಫೇವ್ರೆಟ್ ಗೊತ್ತಾ? ಅದನ್ನು ನಿಮಗೋಸ್ಕರ ಅಂತ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಅದು ಆನ್ಲೈನ್ನಲ್ಲೂ ಸಿಗೋದಿಲ್ಲ. ಮತ್ತೆ ನಾನು ಆ ಎಪಿಸೋಡ್ ನೋಡಬೇಕು ಅಂದರೆ ನೆಕ್ಸ್ಟ್ ವೀಕ್ವರೆಗೂ ವೇಟ್ ಮಾಡಬೇಕು. ಆ ಶೋನಲ್ಲಿ ಹೀರೋಯಿನ್ನು ಎಷ್ಟು ಕಷ್ಟದಲ್ಲಿರ್ತಾಳೆ ಗೊತ್ತಾ? ವಿಲನ್ನು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ. ನೀನೇನಾದ್ರೂ ಸತ್ಯ ಹೇಳಿದ್ರೆ ನಾನು ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ. ಅಂಥ ಟೈಮ್ನಲ್ಲಿ ಆ ಹೀರೋಯಿನ್ನು ಏನು ಮಾಡಬೇಕು? ಸತ್ಯ ಹೇಳ್ತಾಳಾ ಇಲ್ವಾ? ಅದೇ ಮೇನ್ ಎಪಿಸೋಡ್ ಇವತ್ತಿದ್ದು. ಅದನ್ನೆಲ್ಲ ಮಿಸ್ ಮಾಡಿಕೊಂಡು ನಾನು ನಿಮಗೋಸ್ಕರ ಅಂತ ಬಂದರೆ ನೀವು ನೋಡಿದ್ರೆ ಹೀಗೆ ನನ್ನನ್ನು ಹರ್ಟ್ ಮಾಡ್ತಿದ್ದೀರಾ. ಸರಿ ಬಿಡಿ, ನನ್ನ ಬ್ಯಾಡ್ ಲಕ್. ನಿಮ್ಮ ಯೋಚನೆ ನೀವು ಮಾಡ್ಕೊಳ್ಳಿ, ನಾನು ಬರ್ತೀನಿ. ಸರು, ಎಷ್ಟೋ ವರ್ಷದಿಂದ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೆಲ್ಲಿ ಯಾರನ್ನ ಹೇಗೆಲ್ಲ ಟ್ಯಾಕಲ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದಕ್ಕೂ ಇವತ್ತು ನಮ್ಮ ಕೆಲಸದಲ್ಲಿ ನಾನು ಇಷ್ಟು ಮುಂದೆ ಬಂದು ನಿಂತಿದ್ದೀನಿ. ಹೌದು ಬಾಸ್, ನೀವು ಪಟ್ಟಿರೋ ಕಷ್ಟದ ಮುಂದೆ ಬೇರೆಯವ್ರ ಕಷ್ಟ ಲೆಕ್ಕಕ್ಕೆ ಇಲ್ಲ. ಏನಿನ್ ಮಾತಿನ ಅರ್ಥ? ಡೈರೆಕ್ಟ್ ಅರ್ಥನೇ ಬಾಸ್. ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ರಿಸ್ಕ್ ತೊಗೊಂಡಿದ್ದೀರಾ. ಪ್ರತಿ ಸಲನೂ ನಿಮ್ಗೇನಾದರೂ ಪರವಾಗಿಲ್ಲ, ಟೀಮ್ಗೇನಾಗಬಾರ್ದು ಅಂತ ಅಂದ್ಕೊಳ್ತೀರಲ್ಲ, ಅಂಥ ಬುದ್ಧಿ ಯಾರಿಗೂ ಬರೋಕ್ಕೆ ಚಾನ್ಸೇ ಇಲ್ಲ ಬಾಸ್. ಹೌದು ಪ್ರಾರ್ಥನಾ, ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚೋ ಸುಲಭ. ನಮ್ಮನೇಲಿ ಎತ್ಕೊಂಡು ನಾವೇ ಬೆಂಕಿ ಇಡೋದು ಇಸ್ ಡೇಂಜರಸ್. ಯಾಮಾರಿದ್ರೆ ನಾವು ಹಚ್ಚಿದ ಬೆಂಕಿ ನಮ್ಮನ್ನೇ ಸುಟ್ಬಿಡುತ್ತೆ. ನೀನು ಯಾಮಾರಿ ಎಷ್ಟೋ ಟೈಮ್ ಆಗಿದೆ ಕಣವ ಬಾಸ್. ನಿಮ್ಮಂಥ ಒಬ್ಬ ವಾರಿಯರ್ನ ನಾನು ನೋಡಲೇ ಇಲ್ಲ. ನೀವು ಎಲ್ಲೇ ಇದ್ದರೂ ವಿಕ್ಟ್ರಿ, ನೀವೇನು ಅಂದ್ಕೊಂಡ್ರೂ ಆಗುತ್ತೆ. ಆ ಅಭಿ ಅಧಿಕಾರದಿಂದ ಕೆಳಗಿಳಿತಾನೆ, ಈ ಮನೆ ಯಜಮಾನನ್ನ ಕಳ್ಕೊಳ್ಳುತ್ತೆ. ಅಷ್ಟಾದರೆ ಸಾಕು. ಯಜಮಾನನ್ನ ಕಳ್ಕೊಳ್ಳೋ ಮನೆ ಯಜಮಾನಿಯಿಂದ ನಡೆಯುತ್ತೆ. ಅದನ್ನು ನೀನು ಕಣ್ಣಾರೆ ನೋಡ್ತೀಯ. ನಾವಿಟ್ಟಿದ್ದ ಹೆಜ್ಜೆಯಲ್ಲಿ ಗೆಲುವು ಸಿಕ್ಕಾಗಿದೆ. ಇನ್ನೇನಿದ್ರು ನೆಕ್ಸ್ಟ್ ಸ್ಟೆಪ್ ಇಡಬೇಕು. ಅದೆಲ್ಲ ನಿನ್ನ ಮೇಲೆ ಡಿಪೆಂಡ್ ಆಗಿರೋದು. ಈ ನ್ಯೂ ಇಯರಲ್ಲಿ ಏಜೆ ತುಂಬ ಖುಷಿಯಾಗಿ ಮನೆಯವ್ರಿಗೆಲ್ಲ ಗಿಫ್ಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ನಾನು ನೋಡಿರೋ ಪ್ರಕಾರ ಆ ದಿನ ಅವ್ನಿಗೆ ಏನೇ ಕೇಳಿದ್ರು ಅವ್ನು ಇಲ್ಲ ಅಂತ ಹೇಳಲ್ಲ. ಆ ವೀಕ್ ಪಾಯಿಂಟೇ ನಮ್ಮ ಸ್ಟ್ರಾಂಗ್ ಪಾಯಿಂಟ್ ಮಾಡಿಕೊಂಡು ನೀನು ಏಜಿಗೆ ಹತ್ರ ಆಗಲೇಬೇಕು. ಅಂತರ ಜೊತೆ ಅವನು ಹೇಗಿದ್ನೋ ನಿನ್ನ ಜೊತೆನೂ ಹಾಗೆ ಓದ್ಸೋಕ್ಕೆ ಶುರು ಮಾಡಬೇಕು. ಆಗ ನೋಡು ನಮ್ಮ ಆಟಕ್ಕೊಂದು ಅಂತ್ಯ ಸಿಗೋದು. ಈ ನ್ಯೂ ಇಯರ್ ಎಂತೆಂಥ ಟರ್ನ್ಗಳನ್ನ ಕೊಡುತ್ತೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ ಬಾಸ್. ಅವತ್ತಿದೆ ಆಟದ ಅಸಲಿ ಮಜಾ. ಅದೊಂದನ್ನು ಮಾಡು, ನಂಗೆ ಇನ್ನೇನು ಬೇಡ. ಅದೊಂದೇ ಅಲ್ಲ, ಅವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ನೀನು ಇಮ್ಯಾಜಿನ್ನೂ ಮಾಡಿರಲ್ಲ.
ನೋಡ್ತಿರೋ, ನಾನು ಯಾವ ಸ್ಥಾನಕ್ಕೂ ಆಸೆ ಪಟ್ಟು ಇಲ್ಲಿಗೆ ಬಂದಿರಲಿಲ್ಲ. ಆದರೆ ಆಸೆ ಪಡೋ ಹಾಗೆ ಮಾಡಿದ್ದು ಈ ಮನೆ, ಅಭಿ ಪ್ರೀತಿ. ಇವಾಗ ನಾನೊಬ್ಬಳೇ ಯಜಮಾನಿ ಆಗಬೇಕು ಅನ್ನೋ ಪಟ್ಟದ ಆಸೆ ಹುಟ್ಟಿಸಿದ್ದು ನೀನು. ಸೊ ನಿನಗೂ ಅವತ್ತು ದೊಡ್ಡ ಗಿಫ್ಟ್ ಕಾದಿದೆ, ಅನುಭವಿಸು. ನಾನಿದ್ದೀನಿ ಬಾಸ್, ನಾನೆಲ್ಲ ನೋಡ್ಕೋತೀನಿ. ಈ ನ್ಯೂ ಇಯರು ಹ್ಯಾಪಿ ನ್ಯೂ ಇಯರ್ ಆಗಲೇಬೇಕು. ಆ ಶೋಲಿ ಮುಂದೇನಾಗತ್ತೆ ಅಂತ ನಿನಗೆ ಗೊತ್ತಾ? ಆ ಹೀರೋಯಿನ್ ಏನ್ ಮಾಡಿದ್ಲು? ಸತ್ಯ ಹೇಳಿದ್ಲಾ? ಅಯ್ಯೋ ನಿಮಗೆ ಯಾಕೆ ಬಿಡಿ ಅಕ್ಕ, ನೆಕ್ಸ್ಟ್ ವೀಕು ನಾನೇ ವೆಯ್ಟ್ ಮಾಡಿ ನೋಡ್ತೀನಿ. ಸರ್ ಪ್ಲೀಸ್ ಹೇಳು. ಇನ್ನೇನಕ್ಕ ಹೇಳಕ್ಕಾಗತ್ತೆ? ಇವತ್ತು ಟೆಲಿಕಾಸ್ಟ್ ಆಗ್ಬೇಕಾಗಿದೆ, ಅದೇ ಪೋರ್ಷನ್ನು. ನಾನು ಅದನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಆದರೆ ನನಗೇನನ್ಸತ್ತೆ ಗೊತ್ತಾ, ಆ ಹೀರೋಯಿನ್ನು ಸತ್ಯ ಹೇಳ್ಬಿಡ್ಬೇಕು. ಅದ್ ಹೇಗೆ ಹೇಳಕ್ಕಾಗತ್ತೆ ಸರು? ಸತ್ಯ ಹೇಳಿದ್ರೆ ಆ ವಿಲನ್ ಮನೆ ಜನನ ಕುಂದಾಕ್ಬಿಡಲ್ವಾ? ಅವಳಷ್ಟು ದಡ್ಡಿ ಇನ್ಯಾರೂ ಇಲ್ಲ ಅಂತ ನನ್ಗನ್ಸತ್ತಕ್ಕ. ಅಲ್ಲ, ಇವಾಗೇನು ನಾವು ಪತ್ರ ಬರೆದ್ಬಿಟ್ಟು ಸೆಕ್ಯೂರಿಟಿ ಕರ್ಸ್ಕೋಬೇಕಾ? ವೈಫೈ ಜಮಾನ ಇದು. ಜಸ್ಟ್ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಇಡೀ ಪೊಲೀಸ್ ಫೋರ್ಸೇ ಬಂದು ಮನೆ ಮುಂದೆ ನಿಲ್ಲತ್ತೆ. ಅವಾಗ ಎಲ್ಲರೂ ಮನೇಲಿದ್ದಾಗ ಮನೆಯವ್ರ ಹತ್ರ ಸತ್ಯ ಹೇಳ್ಬಿಡ್ಬೇಕು. ಇನ್ ಕೇಸ್ ಅವ್ನು ಅಟ್ಯಾಕ್ ಮಾಡಕ್ ಬರ್ತಿದ್ದಾನೆ ಅಂದ್ರೆ ಪೊಲೀಸ್ನವ್ರು ಅವನನ್ನ ಹಿಡ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ವಿಲನ್ಗೆ ಟೈಮೇ ಕೊಡಬಾರ್ದು. ಹೀರೋಯಿನ್ ನಿಜ ಹೇಳ್ತಾಳೆ ಅನ್ನೋ ಐಡಿಯಾನು ಅವನಿಗಿರಬಾರ್ದು. ಅವಾಗ ಅವನು ರಿಲ್ಯಾಕ್ಸ್ ಆಗಿರ್ತಾನೆ. ಅವಾಗ ನಮಗೂ ಪ್ರಿಪೇರ್ ಆಗೋದಕ್ಕೆ ಟೈಮ್ ಸಿಗತ್ತೆ. ಅವಾಗ ನೋಡಿ, ವಿಲನ್ ಜೈಲ್ಗೆ, ಮನೆ ಸೇಫು ಅಷ್ಟೇ. ಸರು ಅದನ್ ಕೊಡು, ನಾನ್ ತಿಂತೀನಿ. ಕೊಡು. ನಿಜವಾಗ್ಲೂನಾ ಅಕ್ಕ? ಸರಿ ತಗೊಳ್ಳಿ. ಸರು, ನೀನ್ ಹೇಳಿರೋ ಒಂದೊಂದು ಮಾತು ನನ್ನ ಜೀವನದಲ್ಲಿ ನಾನ್ ತಗೋಬೇಕು ಅಂತ ಹೊರಟಿರೋ ನಿರ್ಧಾರಕ್ಕೆ ಪರ್ಫೆಕ್ಟ್ ಆಗಿದೆ. ಹೀಗೆ ಮಾಡಿದ್ರೆ ಖಂಡಿತ ನಮ್ಮನೆ ಸೇಫ್ ಆಗಿರುತ್ತೆ. ಅತ್ತೆ, ಇಂಪೋರ್ಟೆಡ್ ಶೂ ಕೊಡ್ಸಿದ್ರೆ ಹೇಗೆ? ಶೂನಾ? ಲಕ್ಷ್ಮಿ, ಅವ್ರ ರೂಮಲ್ಲಿ ಎಷ್ಟು ಶೂಸ್ ಇದೆ ಅಂತ ನೋಡಿದ್ಯಾ ನೀನು? ನಾನು ನೋಡಿದ್ದೀನಿ ಮೇಡಮ್. ದಿನಕ್ಕೆ ಒಂದು ಜೋಡಿ ಶೂ ಅಂದರೂ ಕೂಡ ಇವತ್ತು ಹಾಕೊಂಡಿರೋ ಶೂ ಮತ್ತೆ ರಿಪೀಟ್ ಹಾಕ್ಬೇಕಂದ್ರೆ 6 ತಿಂಗಳು ಬೇಕು ಮೇಡಮ್. ಅಪ್ಪ, 180 ಚಿಲ್ಲರೆ ಶೂ. ರೂಪಾ, ಅವ್ರು ಹಾಕೊಳ್ಳೋದು ಚಿಲ್ಲರೆ ಶೂ ಅಲ್ಲ, ಟಾಪ್ ಕ್ವಾಲಿಟಿ ಶೂ. ಅಯ್ಯೋ ಅತ್ತೆ, 180 ಚೇಂಜ್ ಇದೆ ಅಂತ ಹೇಳ್ತಿದ್ದಾಳೆ. ಹೌದು, ನೀವ್ಯಾಕೆ ಹೋಗಿದ್ರಿ ಏಜೆ ಶೂ ನೋಡೋಕೆ? ಮೇಡಮ್, ಅದು ಬಾಸ್ ಯಾವಾಗಲೂ ಸಿಟ್ಟಲ್ಲಿ ಇರ್ತಾರಲ್ವಾ, ಅಕಸ್ಮಾತ್ ಆಗಿ ಏನಾದರೂ ಶೂ ಬಿಚ್ಕೊಂಡು ನಂಗೇನಾದರೂ ಹೊಡೆದ್ರೆ ಜೋರಾಗಿ ಏಟ್ ಬೀಳುತ್ತಲ್ವಾ, ಆ ಭಯಕ್ಕೆ ಶೂ ಯಾವ ಡಿಸೈನ್ ಅಲ್ಲಿದೆ ಅಂತ ನೋಡಕ್ಕೆ ಹೋಗಿದ್ದೆ. ಮತ್ತು ಶೂದು ಪಾದ ಜಾಸ್ತಿ ಶಾರ್ಪ್ ಇದ್ದರೆ ಏಟ್ ಜಾಸ್ತಿ ಬೀಳುತ್ತಲ್ವಾ, ಅದಕ್ಕೆ. ಆದರೂ ನನ್ನ ಫಿಯಾನ್ಸಿ ಏಜಸ್ ಥರಾನೇ. ಒಂದ್ಸಲ ಹಾಕೋ ಶೂನ ಹಾಕೊಳಕ್ಕೆ 1 ವಾರ ಬೇಕು. ಹೌದಾ? ವಿಶ್ವರೂಪ್, ನಿಮ್ಮ ಹತ್ರ 7 ಜೊತೆ ಶೂ ಇದೆಯಾ? ಇಲ್ಲ ಮೇಡಮ್, ನಾನು ವಾರಕ್ಕೊಮ್ಮೆ ಶೂ ಹಾಕೋದಲ್ವಾ, ಹಾಗೆ. ಅಯ್ಯೋ, ನಾವಿಲ್ಲಿ ಸೇರಿರೋದೇನಕ್ಕೆ? ನಾವು ಏನು ಮಾತಾಡ್ತಾ ಇದ್ದೀವಿ? ಸರಿ, ಈಗ ಟಾಪಿಕಿಗೆ ಬರೋಣ. ಈಚೆಗೆ ನ್ಯೂ ಇಯರ್ಗೆ ಏನು ಗಿಫ್ಟ್ ಕೊಡಬೇಕು ಅಂತ ಹೇಳಿ. ಲಕ್ಷ್ಮಿ, ನಮ್ಮದು ಐಡಿಯಾ. ಅವ್ರಿಗೆ ನಾನೇ ಬೆಳೆದಿಂಗ್ಳು ಬಾಲೆ ಅಂತ ಹೇಳಿಬಿಟ್ರೆ?
ಅಯ್ಯೋ ಬೇಡ ಮೇಡಮ್, ಅದು ಅಂತರ ಮೇಡಮ್ ಅಂತ ಬಾಸ್ ಅನ್ಕೊಂಡಿದ್ದಾರೆ. ಈ ವಿಷಯ ಗೊತ್ತಾದರೆ ಮತ್ತೆ ಹರ್ಟ್ ಆಗ್ತಾರೆ. ಅದು ನಿಜಾನೇ. ಬೇರೆ ಏನಾದರೂ ಯುನೀಕ್ ಆಗಿರೋ ಗಿಫ್ಟ್ ಕೊಡೋಣ. ಹಾಂ, ಬ್ಲಡ್ಡಲ್ಲಿ ಲೆಟ್ರ್ ಬರ್ದು ಕೊಟ್ಟರೆ ಹೇಗೆ? ಇಲ್ಲಪ್ಪ, ನನ್ನ ರಕ್ತದ ಕಣ ಕಣದಲ್ಲೂ ಅವ್ರ ಹೆಸರಿದೆ. ಅದೇ ಬ್ಲಡ್ನ ತೆಗೆದು ಅವ್ರ ಹೆಸರು ಬರೆದ್ರೆ ಚೆನ್ನಾಗಿರಲ್ಲ. ಬೇರೆ ಗಿಫ್ಟ್ ಕೊಡೋಣ. ಲಾಜಿಕಲಿ ಪಾಯಿಂಟ್ ಕರೆಕ್ಟ್ ಆಗಿದೆ. ಅದೇ ಏನು ಮಾಡೋದು? ಮೇಡಮ್, ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗೋ ನಿಮಗೆ ಏನಿಷ್ಟ ಅಂತ ಕೇಳಿದ್ರೆ ಆಯಿತು. ಕೊನೆಗೂ ಮೀಟಿಂಗ್ ಮಾಡಿದ್ದೊಂದು ಯೂಸ್ ಆಗಿಲ್ಲ. ಅವರಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಬಟ್ ಅವ್ರಿಗೆ ನಾನು ಗಿಫ್ಟ್ ಕೊಟ್ಟೆ ಕೊಡ್ತೀನಿ.